ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈ ವರದಿ ಅತ್ಯಂತ ಇಂಪಾರ್ಟೆಂಟ್ ವರದಿ. ತುಂಬ ಜನರ ಜೀವ ಉಳಿಸಬಹುದಾದಂಥ ವರದಿ ಇದು. ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸೋಕೆ ಬೇಕಾದಂಥ ಅಗತ್ಯ ಮಾಹಿತಿಯನ್ನು ಕೊಡುವಂಥ ವರದಿ. ಟಾಟಾ ಸಮೂಹದ ಚೇರ್ಮನ್ ಆಗಿದ್ದಂಥ ಸೈರಸ್ ಮಿಸ್ತ್ರಿ ಮರ್ಸಿಡೀಸ್ ಕಾರ್ನಲ್ಲಿ ಹೋಗ್ತಾ ಇದ್ರು. ಹಿಂಬದಿಯ ಸೀಟ್ನಲ್ಲಿ ಕೂತಿದ್ರು. ಆದರೂ ಪ್ರಾಣವನ್ನು ಕಳ್ಕೊಂಡ್ರು ರಸ್ತೆ ಅಪಘಾತದಲ್ಲಿ, ಕಾರ್ ಕ್ರ್ಯಾಶ್ನಲ್ಲಿ. ಮುಂಬದಿಲಿದ್ದವರು ಇಬ್ಬರು ಕೂಡ ಬದುಕೊಂಡ್ರು, ಹಿಂದೆ ಇದ್ದವರು ಇಬ್ಬರು ಪ್ರಾಣವನ್ನು ಕಳ್ಕೊಂಡ್ರು. ಇದಕ್ಕೆ ಏನು ಕಾರಣ? ಕಾರ್ನಲ್ಲಿ ಹೋಗಬೇಕಾದ್ರೆ, ರಸ್ತೆಯಲ್ಲಿ ವಾಹನಗಳಲ್ಲಿ ಹೋಗಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು, ಅಪಘಾತ ಆಗದಂತೆ ವಾಹನಗಳನ್ನು ಓಡಿಸೋದು ಹೇಗೆ, ಒಂದು ವೇಳೆ ಅಪಘಾತ ಆದರೂ ಕೂಡ ಗ್ರಾಚಾರ ಕೆಟ್ಟು ಆಗ ಜೀವ ಹೋಗಬಾರದು ಅಂದರೆ ಯಾವೆಲ್ಲ ವಿಚಾರಗಳ ಕಡೆಗೆ ಗಮನವನ್ನು ನೀಡಬೇಕು, ಅದೆಲ್ಲವನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ಅತಿ ಮುಖ್ಯವಾದ ವರದಿಯನ್ನು ಕಡೆ ತನಕ ಗಮನ ಇಟ್ಟು ನೋಡ್ತಾ ಹೋಗಿ. ಸ್ನೇಹಿತರೆ, ಕಾರ್ಗಳಲ್ಲಿ ಸುರಕ್ಷತೆಯ ಅತ್ಯಂತ ಪ್ರಮುಖ ಸಾಧನಗಳು ಅಂತ ಹೇಳಿದ್ರೆ ಅದು ಸೀಟ್ ಬೆಲ್ಟ್ ಮತ್ತು ಏರ್ ಬ್ಯಾಗ್. ಎರಡೂ ಜೊತೆಗೆ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋಕೆ ಸಾಧ್ಯ. ಒಂದು ವೇಳೆ ದೊಡ್ಡ ಅಪಘಾತ ಆದರೂ ಕೂಡ ಬಚಾವಾಗೋಕೆ ಸಾಧ್ಯ. ಬರೀ ಏರ್ ಬ್ಯಾಗ್ ಜೀವ ಉಳಿಸಲ್ಲ, ಬರೀ ಸೀಟ್ ಬೆಲ್ಟ್ ಕೂಡ ಜೀವ ಉಳಿಸಲ್ಲ. ಇವೆರಡೂ ಇದ್ದರೆ ದೊಡ್ಡ ಕ್ರ್ಯಾಶ್ ಆದಾಗಲೂ ಕೂಡ ಜೀವ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನ ಮೊದಲೇ ನಿಮ್ಮ ಮಾಹಿತಿಗಿರಲಿ ಅಂತ ನೀಡ್ತಾ ಇದ್ದೀವಿ. ಸ್ನೇಹಿತರೆ, ಕೆಲವೊಂದು ಸಲ ಏರ್ ಬ್ಯಾಗ್ ಇದ್ದ ಕಾರ್ ಕ್ರ್ಯಾಶ್ ಆದರೂ ಕೂಡ ಜನರ ಪ್ರಾಣ ಹೋಗುತ್ತೆ. ಯಾಕೆ ಹಾಗಾಗುತ್ತೆ? ಉದಾಹರಣೆಗೆ ಸೈರಸ್ ಮಿಸ್ತ್ರಿ ಅವರ ಕೇಸನ್ನೇ ತಗೊಳ್ಳಿ. 4 ಏರ್ ಬ್ಯಾಗ್ ಇತ್ತು, ಫ್ರಂಟಲ್ಲೂ ಇತ್ತು, ಬ್ಯಾಕಲ್ಲೂ ಇತ್ತು, ಸೈಡಲ್ಲೂ ಇತ್ತು. 6 ಏರ್ ಬ್ಯಾಗ್ ಇದ್ದಂಥ ಕಾರ್ ಇದು. ಹಾಗಿದ್ರೂ ಕೂಡ ಮುಂದೆ ಗಾಡಿ ಓಡಿಸ್ತಾ ಇದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಏರ್ ಬ್ಯಾಗ್ ಓಪನ್ ಆಗುತ್ತೆ, ಹಿಂದೆ ಇದ್ದವರು ಪ್ರಾಣವನ್ನು ಕಳ್ಕೊಳ್ತಾರೆ. ಯಾಕೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಲವು ಸಂಗತಿಗಳ ಕಡೆ ಗಮನ ಹರಿಸಬೇಕು. ಒಂದು, ಸೈರಸ್ ಮಿಸ್ತ್ರಿ ಅವರ ಕೇಸಲ್ಲಿ ಬ್ಯಾಕ್ ಸೈಡ್ ಏರ್ ಬ್ಯಾಗ್ ಓಪನ್ ಆಗಿಲ್ಲ, ಅವರು ಸೀಟ್ ಬೆಲ್ಟ್ ಕೂಡ ಹಾಕಿರಲಿಲ್ಲ. ಇದು ಅತ್ಯಂತ ಮಾರಣಾಂತಿಕ ಸಿಚುವೇಶನ್. ಇದು ಏನಾದರೂ ಕ್ರ್ಯಾಶ್ ಆದರೆ ಸೀಟ್ ಬೆಲ್ಟು ಇಲ್ಲ, ಏರ್ ಬ್ಯಾಗು ಓಪನ್ ಆಗಿಲ್ಲ ಅಂದರೆ ಫಸ್ಟ್ ಇದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ಸೀಟ್ ಬೆಲ್ಟ್ ಹಾಕೋದು ಕೂಡ ಮುಖ್ಯ, ಏರ್ ಬ್ಯಾಗ್ ಹಾಕೋದು ಕೂಡ ಮುಖ್ಯ. ಕ್ರ್ಯಾಶ್ ಆದಂಥ ಟೈಮ್ನಲ್ಲಿ ಎತ್ತಿ ಬಿಸಾಕತ್ತಲ್ಲ ಮುಂದಕ್ಕೆ ಅವ್ರನ್ನ, ಆಗ ಸ್ವಲ್ಪ ಹಿಂದಕ್ಕೆ ಎಳೆದು ಹಿಡಿಯುವಂಥ ಪ್ರಯತ್ನವನ್ನು ಸೀಟ್ ಬೆಲ್ಟ್ ಮಾಡುತ್ತೆ. ಆದರೂ ಕೂಡ ಸ್ವಲ್ಪ ಮುಂದಕ್ಕೆ ಅವರು ಚಿಮ್ತಾರಲ್ಲ, ಆಗ ಮುಂದಿನಿಂದ ಅಪಾಯಕಾರಿ ವಸ್ತುಗಳು ಅವರ ದೇಹಕ್ಕೆ ಹೊಡೆದು ಅವರ ಪ್ರಾಣ ಹೋಗಬಾರ್ದು ಅಂದರೆ ಏರ್ ಬ್ಯಾಗ್ ಓಪನ್ ಆಗಬೇಕು. ಅವೆರಡೂ ಸೇರಿ ವ್ಯಕ್ತಿಯ ಜೀವವನ್ನು ಉಳಿಸಬೇಕು. ಸೈರಸ್ ಮಿಸ್ತ್ರಿ ಅವರ ಕೇಸಲ್ಲಿ ಅವೆರಡೂ ಕೂಡ ಆಗಿರಲಿಲ್ಲ. ಇನ್ನು ಕೆಲವೊಂದ್ಸಲ ಏರ್ ಬ್ಯಾಗ್ ಯಾಕೆ ವರ್ಕ್ ಆಗಲ್ಲ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ಬೋದು. ಏನಾಗಿತ್ತು? ಸೈರಸ್ ಮಿಸ್ತ್ರಿ ಅವ್ರದ್ದೇನು ಸಣ್ಣ ಪುಟ್ಟ ಗಾಡಿನ ಮರ್ಸಿಡೀಸ್ ಕಾರ್ನಲ್ಲಿ ಅವ್ರು ಹೋಗ್ತಾ ಇದ್ರು, ಮತ್ತು ಯಾಕೆ ಏರ್ ಬ್ಯಾಗ್ ಓಪನ್ ಆಗಿಲ್ಲ ಅಂತ ಪ್ರಶ್ನೆ ಬರ್ಬೋದು. ಹಾಗಾದರೆ ಸಣ್ಣ ಪುಟ್ಟ ಕಾರ್ಗಳ ಕತೆ ಏನು ಅನ್ನೋ ಪ್ರಶ್ನೆ ಬರ್ಬೋದು. ಅದಕ್ಕಿಂತ ಮುಂಚೆ ಅದು ಯಾಕೆ ಆಗಲ್ಲ ಅನ್ನೋದನ್ನು, ಆ ಸಾಧ್ಯತೆಗಳನ್ನು ಚೆಕ್ ಮಾಡೋಕ್ಕಿಂತ ಮುಂಚೆ ಏರ್ ಬ್ಯಾಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಈ ವಾಹನದಲ್ಲಿ ಮುಂದಿನ ಪೋರ್ಷನ್ ಇದೆಯಲ್ಲ, ಇತ್ತೀಚಿನ ಎಲ್ಲ ವಾಹನಗಳಲ್ಲೂ ಕೂಡ ಈ ಸಾಮಾನ್ಯವಾಗಿ ಕ್ರಂಪಲ್ ಝೋನ್ಸ್ ಅಥವಾ ಕ್ರ್ಯಾಶ್ ಝೋನ್ಸ್ ಅಂತ ಒಂದಷ್ಟು ಜಾಗವನ್ನು ಡಿಸೈನ್ ಮಾಡಿರ್ತಾರೆ. ಕಾರ್ ಡಿಸೈನ್ ಮಾಡಬೇಕಾದ್ರೆ ಅದನ್ನು ಪ್ಲಾನ್ ಮಾಡಿರ್ತಾರೆ. ಅಪಘಾತ ಆಯಿತು ಅಂತ ಹೇಳಿದ್ರೆ ಕ್ರ್ಯಾಶ್ ಆದಾಗ ಮುಂಬದಿಯ ಆ ಒಂದು ಕ್ರಂಪಲ್ ಝೋನ್ ಮಾತ್ರ ನಜ್ಜುಗುಜ್ಜು ಆಗಬೇಕು. ಅದರ ಇಂಪ್ಯಾಕ್ಟ್ ಒಳಗಡೆ ಜಾಸ್ತಿ ಬರಬಾರ್ದು ಅಂತ ಆ ಏರಿಯಾವನ್ನು ಡಿಸೈನ್ ಮಾಡಿರ್ತಾರೆ. ಕಾರಲ್ಲಿ ಸೆಡಾನ್ ಕಾರ್ ಆದರೆ ಹಿಂಭಾಗದಲ್ಲೂ ಕೂಡ ಆ ಏರಿಯಾ ಜಾಸ್ತಿ ಇರುತ್ತೆ, ಕ್ರಂಪಲ್ ಝೋನ್. ಉಳಿದ ಕಾರ್ಗಳಲ್ಲಿ ಫ್ರಂಟ್ನಲ್ಲಿ ಈ ಕ್ರಂಪಲ್ ಝೋನ್ ಜಾಸ್ತಿ ಇರುತ್ತೆ. ಯಾವುದೇ ಕಾರು ಅಪಘಾತಕ್ಕೀಡಾದಾಗ, ಮುಂದೆ ಹೋಗಿ ಯಾವುದಕ್ಕಾದ್ರೂ ಗುದ್ದಿದಾಗ ಈ ಏರಿಯಾ ಕ್ರಶ್ ಆಗುತ್ತೆ. ಇಲ್ಲಿ ಏರ್ ಬ್ಯಾಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಇಲ್ಲಿಂದ ಸೆನ್ಸಾರ್ಗಳನ್ನು ಅಳವಡಿಸಿ ಅದರ ಕನೆಕ್ಷನ್ ಏರ್ ಬ್ಯಾಗ್ವರೆಗೂ ಕೂಡ ಇರುತ್ತೆ. ಆ ಸೆನ್ಸಾರ್ಗಳು ಈ ಅಪಘಾತ ಆದ ತಕ್ಷಣ, ಕ್ರ್ಯಾಶ್ ಆದ ತಕ್ಷಣ ಡಿಟೆಕ್ಟ್ ಮಾಡ್ತೇವೆ, ಓಕೆ ಕ್ರ್ಯಾಶ್ ಆಯಿತು ಅಂತ. ಕ್ಷಣ ಮಾತ್ರದಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ ಪಾಸ್ ಆಗುತ್ತೆ. ಆ ಸೆನ್ಸಾರ್ಗಳಿಂದ ಸೀದಾ ಏರ್ ಬ್ಯಾಗ್ನ ಸಮೀಪ ಇರೋ ಇನ್ಫ್ಲೇಷನ್ ಮಾಡ್ಯೂಲ್ಗೆ ಸಂಕೇತವನ್ನು ರವಾನಿಸುತ್ತೆ. ಆ ಸಂಕೇತ ಬಂದ ತಕ್ಷಣ ಇನ್ಫ್ಲೇಷನ್ ಮಾಡ್ಯೂಲ್ನಲ್ಲಿರೋ ಸೋಡಿಯಂ ಅಜೈಡ್ಗೆ ತಾಪಮಾನವನ್ನು ನೀಡಲಾಗುತ್ತೆ, ಹೀಟ್ ಮಾಡಲಾಗುತ್ತೆ. ಆಗ ಸೋಡಿಯಂ ಅಜೈಡ್ ಅಥವಾ NaN3 ಅಲ್ಲಿ ಉತ್ಪತ್ತಿಯಾಗೋ ಉಷ್ಣಾಂಶದ ಪರಿಣಾಮ ಸೋಡಿಯಂ ಅಜೈಡ್ ರಾಸಾಯನಿಕ ಸೋಡಿಯಂ ಮೆಟಲ್ ಮತ್ತು ನೈಟ್ರೋಜನ್ ಗ್ಯಾಸ್ ಆಗಿ ಬದಲಾಗುತ್ತೆ. ಅದರ ಪರಿಣಾಮ ಇದ್ದಕ್ಕಿದ್ದ ಹಾಗೆ ಮಡಚಿದ್ದಂಥ ಆ ಏರ್ ಬ್ಯಾಗ್ ಸಡನ್ನಾಗಿ ಅದರಲ್ಲಿ ಗಾಳಿ ತುಂಬಿಕೊಂಡು, ನೈಟ್ರೋಜನ್ ಗ್ಯಾಸ್ ತುಂಬಿಕೊಂಡು ಬಗ್ಗಂತ ಓಪನ್ ಆಗುತ್ತೆ. ಕೆಲವೊಂದು ಸಲ ಇಷ್ಟು ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದು ಕೂಡ, ಸೀಟ್ ಬೆಲ್ಟ್ ಹಾಕಿದ್ರೂ ಕೂಡ, ಅಂಥ ದೊಡ್ಡ ಲಕ್ಸುರಿಯಸ್ ದುಬಾರಿ ವೆಚ್ಚದ ಗಾಡಿ ಆಗಿದ್ರೂ ಕೂಡ ಅಪಘಾತದಲ್ಲಿ ಇದ್ದ ಅಷ್ಟು ಜನ ಪ್ರಾಣ ಕಳ್ಕೊಳ್ಳೋಂಥ ಉದಾಹರಣೆಗಳು ಕೂಡ ಇರುತ್ತೆ. ಅದಕ್ಕೆ ಕಾರಣ ಸ್ನೇಹಿತರೆ, ಈ ಅಪಘಾತಗಳಾದಾಗ ಕೆಲವೊಂದು ಸಲ ಏನಾಗುತ್ತೆ, ಏರ್ ಬ್ಯಾಗ್ ಹರಿದು ಹೋಗ್ಬಿಡ್ಬೋದು. ಸಣ್ಣ ಪುಟ್ಟ ಅಪಘಾತ ಆದರೆ ಓಕೆ ಕ್ರ್ಯಾಶ್ ಆಗುತ್ತೆ, ನಿಲ್ಲುತ್ತೆ, ಏರ್ ಬ್ಯಾಗ್ ಓಪನ್ ಆಗುತ್ತೆ, ಬದುಕ್ತಾರೆ. ಆದರೆ ಕೆಲವೊಂದು ಸಲ ಅಷ್ಟಕ್ಕೆ ಗಾಡಿ ನಿಲ್ಲಲ್ಲ. ಅಪಘಾತ ಆಗಿ ಹಲವು ಸುತ್ತು ಪಲ್ಟಿ ಹೊಡೆದು ಎಲ್ಲೆಲ್ಲೋ ಹೋಗಿ ಬೀಳುತ್ತೆ, ರೋಲೆಲ್ಲ ಆಗುತ್ತೆ ಗಾಡಿ ಅಪಘಾತ ಆದಮೇಲೆ. ಸೊ ಇಂಪ್ಯಾಕ್ಟ್ ಆದ ತಕ್ಷಣ ಏರ್ ಬ್ಯಾಗ್ ಓಪನ್ ಆಗಿರುತ್ತೆ. ಅದಾದಮೇಲೂ ಕೂಡ ರೋಲೆಲ್ಲ ಆಗಿ ಪಲ್ಟಿ ಹೊಡೆಯೋದು
ಹೋಗಿರೋದ್ರಿಂದ ಗಾಡಿ ಏರ್ ಬ್ಯಾಗ್ ಹರಿದು ಹೋಗಿರುತ್ತೆ. ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ ಆಗಿ ಎಲ್ಲ ಕಡೆಗಳಿಂದಲೂ ಹೊಡೆತ ಬಿದ್ದು ಒಳಗಿದ್ದವರ ಪ್ರಾಣ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ಏರ್ ಬ್ಯಾಗ್ ಓಪನೇ ಆಗಲ್ಲ. ಯಾಕೆ? ನಿಮಗೀಗ ಏರ್ ಬ್ಯಾಗ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಬೇಸಿಕ್ ಐಡಿಯಾ ಸಿಕ್ತು. ಕೆಲವೊಂದು ಸಲ ಇದರ ಇಂಪಾರ್ಟೆಂಟ್ ಭಾಗ ಇದೆಯಲ್ಲ, ಸೆನ್ಸಾರ್ಸ್, ಈ ಸೆನ್ಸಾರ್ಸ್ ಹೇಳೋದು ಏರ್ ಬ್ಯಾಗ್ಗೆ ಅಪಘಾತ ಆಗಿದೆ ಅಂತ ಹೇಳಿ. ಆ ಸೆನ್ಸಾರೇ ಡಿಫೆಕ್ಟಿವ್ ಆಗಿದ್ರೆ, ಏನಾದರೂ ಹಾಳಾಗಿದ್ರೆ, ಅಲ್ಲಿಂದ ಸಂಕೇತವೇ ಬರದೇ ಹೋದರೆ ಏರ್ ಬ್ಯಾಗ್ಗೆ ಅದು ಓಪನ್ ಆಗಲ್ಲ. ಯಾವುದಾದ್ರೂ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಸಿಗ್ನಲ್ ಬರೋಕ್ಕೆ ಬೇಕಲ್ಲ, ವೈರಿಂಗ್ ಎಲ್ಲ ಇರುತ್ತೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೂ ಕೂಡ ಏರ್ ಬ್ಯಾಗ್ ಓಪನ್ ಆಗಲ್ಲ. ಜೊತೆಗೆ ಅಪಘಾತಗಳ ತೀವ್ರತೆಗೂ ಕೂಡ ಆಗಲೇ ಹೇಳಿದ ಹಾಗೆ ವೈರೆಲ್ಲ ಕಟ್ಟಾಗಿ ಹಲವು ಸುತ್ತಿನ ಅಪಘಾತ ನೆಕ್ಸ್ಟ್ ಲೆವೆಲಿಗೆ ಹೋಗೋಷ್ಟರಲ್ಲಿ, ಇನ್ನೊಂದು ರೌಂಡ್ ಪಲ್ಟಿ ಹೊಡೆಯೋಷ್ಟರಲ್ಲಿ ಆ ಇಡೀ ಏರ್ ಬ್ಯಾಗ್ನ ಕಮ್ಯುನಿಕೇಷನ್ ಸಿಸ್ಟಮೇ ಹಾಳಾಗಿ ಹೋಗಿರಬಹುದು. ಆ ಕಾರಣಕ್ಕೂ ಕೂಡ ಏರ್ ಬ್ಯಾಗನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ, ಸೆನ್ಸಾರ್ಗೆ ಸಂಕೇತ ರವಾನೆ ಮಾಡೋಕ್ಕೆ ಟೈಮ್ ಸಿಗದೇ ಇರ್ಬೋದು. ಜೊತೆಗೆ ಕೆಲವ್ರು ಏನು ಮಾಡ್ತಾರೆ, ವಾಹನ ತಗೊಂಡ ಮೇಲೆ ಸುಮ್ಮನೆ ಇರೋದಿಲ್ಲ, ಸಿಕ್ಕಾಪಟ್ಟೆ ಮಾಡಿಫಿಕೇಷನ್ಸ್ ಮಾಡ್ತಾರೆ, ಸುಮಾರು ಚೇಂಜಸ್ ಮಾಡ್ತಾರೆ. ಅದರ ಪರಿಣಾಮದಿಂದಲೂ ಸೆನ್ಸಾರ್ಗೆ ಸಾಕಷ್ಟು ಅಡಚಣೆ ಉಂಟಾಗಿ ಅದು ಸರಿಯಾಗಿ ಏರ್ ಬ್ಯಾಗ್ ಕೆಲಸ ಮಾಡೋಕ್ಕೆ ಸಿಗ್ನಲ್ಗಳನ್ನು ಕಳಿಸದೇ ಇರ್ಬೋದು. ಜೊತೆಗೆ ಇನ್ನೊಂದು ಬೇಸಿಕ್ ವಿಚಾರ ಏನು ಅಂದರೆ, ಸಣ್ಣ ಪುಟ್ಟ ಕ್ರ್ಯಾಶ್ ಇರ್ತಾರೆ, ಸ್ಲೋ ಹೋಗಿ ಅದಕ್ಕೆ ಟಚ್ ಆಗೋದು ಗಾಡಿ, ಅಥವಾ ಒಂದು ಮೀಡಿಯಮ್ ರೇಂಜಿನ ಕ್ರ್ಯಾಶು ಹೋಗಿ ತಾಕ್ತು, ಸ್ವಲ್ಪ ಶೇಕ್ ಆಯಿತು ಅಷ್ಟೇ ಗಾಡಿ, ಅಂಥದಕ್ಕೆಲ್ಲ ಏರ್ ಬ್ಯಾಗ್ ಓಪನ್ ಆಗಲ್ಲ. ದೊಡ್ಡ ಪ್ರಮಾಣದ ಅಪಘಾತಗಳಿಗೆ ಅಂತಲೇ ಡಿಸೈನ್ ಮಾಡಲಾಗಿರುತ್ತೆ ಏರ್ ಬ್ಯಾಗ್ಗಳನ್ನ. ಸಣ್ಣ ಪುಟ್ಟ ಕ್ರ್ಯಾಶ್ ಎಲ್ಲ ನೀವು ಜಸ್ಟ್ ಸೀಟ್ ಬೆಲ್ಟ್ ಹಾಕೋದ್ರ ಮೂಲಕವೇ ಬಚಾವಾಗೋಕ್ಕೆ ಸಾಧ್ಯ ಇರುತ್ತೆ. ಸ್ನೇಹಿತರೆ, ಏರ್ ಬ್ಯಾಗ್ ಸರಿ ಇದೆಯೋ ಇಲ್ಲೋ ನಿಮ್ಮ ಗಾಡಿಯಲ್ಲಿ, ಅದನ್ನು ಸರ್ವಿಸ್ ಮಾಡಿಸ್ಬೇಕಾ? ಗಾಡಿ ಸರ್ವಿಸ್ ಮಾಡಿಸೋದು ಕೇಳಿದ್ದೀವಿ, ಏರ್ ಬ್ಯಾಗ್ ಸರ್ವಿಸ್ ಮಾಡಿಸ್ಬೇಕಾ? ಸರಿಯಾಗಿ ಕೆಲಸ ಮಾಡೋ ಸ್ಥಿತಿಯಲ್ಲಿ ಇದೆಯಾ? ಅದನ್ನು ಚೆಕ್ ಮಾಡೋದು ಹೇಗೆ? ಸ್ನೇಹಿತರೆ, ಒಂದು ವಿಚಾರ ಏನು ಅಂದರೆ, ಈ ಏರ್ ಬ್ಯಾಗ್ ಇದೆಯಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಿ ನೋಡೋಕ್ಕಾಗಲ್ಲ. ಅದು ಓಪನ್ ಆಗದೆ ಅಪಘಾತ ಆದಾಗಲೇ ತನಕ ಅದನ್ನು ಓಪನ್ ಮಾಡಿ ನೋಡೋಕ್ಕಾಗಲ್ಲ. ಅದನ್ನು ಪ್ರಾಕ್ಟಿಕಲಿ ಅದನ್ನು ಇನ್ಫ್ಲೇಟ್ ಮಾಡಿ ಚೆಕ್ ಎಲ್ಲ ಮಾಡೋಕ್ಕಾಗಲ್ಲ. ಅಪಘಾತ ಆದಾಗ ಮಾತ್ರ ಅದು ಓಪನ್ ಆಗೋದು. ಸಾಮಾನ್ಯವಾಗಿ ಹೊಸ ವಾಹನಗಳಲ್ಲಿ ಇತ್ತೀಚೆಗೆಲ್ಲ ಹೇಗೆ ಅಂತ ಹೇಳಿದ್ರೆ, ಏನಾದರೂ ಸೆನ್ಸಾರಲ್ಲಿ ಪ್ರಾಬ್ಲಮ್ ಇದ್ದರೆ, ವೈರಿಂಗಲ್ಲಿ ಪ್ರಾಬ್ಲಮ್ ಇದ್ದರೆ ಸರ್ವಿಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಓಕೆ ಇಂತಿಂಥ ಸೆನ್ಸಾರಲ್ಲಿ ಪ್ರಾಬ್ಲಮ್ ಇದೆ ಅಂಥೇಳಿ. ಆಗ ಪತ್ತೆ ಹಚ್ಬೋದು. ಓಕೆ, ಒಂದು ವೇಳೆ ಏನಾದರೂ ಏರ್ ಬ್ಯಾಗ್ನ ಸೆನ್ಸಾರ್ನಲ್ಲೂ ಪ್ರಾಬ್ಲಮ್ ಇದ್ದರೆ, ಅಥವಾ ಅಲ್ಲೇನಾದ್ರು ವೈರಿಂಗ್ನಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅದರಲ್ಲಿ ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ನೀವು ಸರ್ವಿಸ್ ಮಾಡೋರಿಗೆ ಹೇಳಬೇಕು, ನೋಡಿ ಎಲ್ಲವೂ ಸರಿ ಇದೆಯಾ ಅಂತ ಕೇಳಬೇಕು. ಜೊತೆಗೆ ಕೆಲ ಆಧುನಿಕ ವಾಹನಗಳಲ್ಲಿ ಮುಂದೆ ಡಿಸ್ಪ್ಲೇನಲ್ಲೇ ತೋರಿಸ್ತಾ ಇರ್ತಾರೆ, ಐಕಾನ್ಸ್ ತೋರಿಸ್ತಾ ಇರ್ತಾರೆ, ವಾರ್ನಿಂಗ್ ಸಿಗ್ನಲ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಹೊಸ ವಾಹನಗಳಾದರೆ ನನ್ನ ವಾಹನದ ಏರ್ ಬ್ಯಾಗ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ತೀರಾ ಚಿಂತೆ ಮಾಡೋ ಅಗತ್ಯ ಇರೋದಿಲ್ಲ, ವರ್ಕ್ ಆಗ್ತಾ ಇರುತ್ತೆ. ಆದರೆ ತುಂಬ ಹಳೆಯ ವಾಹನವನ್ನು ಓಡಿಸ್ತಾ ಇದ್ದರೆ, ಒಂದು 6-7 ವರ್ಷಕ್ಕೂ ಹಳೆಯ ವಾಹನ, ಇದುವರೆಗೂ ಕೂಡ ಅದು ಏನಂತ ಚೆಕ್ಕೇ ಮಾಡಿಸಿಲ್ಲ ಅಂತ ವಾಹನಗಳಾದರೆ, ಏರ್ ಬ್ಯಾಗ್ನ ಸ್ಥಿತಿಗತಿ, ಅದರ ವೈರಿಂಗ್, ಅದರ ಸೆನ್ಸಾರ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಶೋರೂಮ್ ತೊಗೊಂಡು ಹೋಗಿ, ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ಚೆಕ್ ಮಾಡಿಸೋದು ಒಳ್ಳೆಯದು. ಆದರೆ ವಾಹನ ಹಳೆಯದಾಗಿದ್ದರೆ, ಅಥವಾ ಒಂದು ಸಲ ಅಪಘಾತಕ್ಕೆ ಈಡಾದ ವಾಹನ ಆಗಿದ್ರೆ, ಅಥವಾ ಸಿಕ್ಕಾಪಟ್ಟೆ ಇಲಿ ಹೆಗಣ ಇರೋ ಜಾಗ ಆಗಿದ್ರೆ, ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ಮಳೆ ಬಂದು ಗಾಡಿ ಒಂದ್ಸಲಿ ನೀರಲ್ಲಿ ಮುಳುಗಿ ಹೋಗಿಬಿಟ್ಟಿದ್ರೆ, ಅಂಥ ಸಂದರ್ಭದಲ್ಲಿ ಬರೀ ಏರ್ ಬ್ಯಾಗ್ ಸಿಸ್ಟಮ್ಸ್ ಮಾತ್ರ ಅಲ್ಲ, ಇಡೀ ವಾಹನದ ಎಲ್ಲ ಸೆನ್ಸಾರ್ಗಳು, ಎಲ್ಲ ವೈರಿಂಗ್ ಸರಿ ಇದೆಯಾ ಅಂತ ಒಂದ್ಸಲಿ ಎಲ್ಲ ಕಾಲಕ್ಕೆ ಚೆಕ್ ಮಾಡಿಸ್ತಿರೋದು ಒಳ್ಳೆಯದು. ಹಾಗೆ ಕ್ವಿಕ್ ಆಗಿ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ನೋಡ್ತಾ ಹೋಗೋಣ. ತುಂಬಾ ಜನಕ್ಕೆ ಆಲ್ರೆಡಿ ರಸ್ತೆ ಮೇಲೆ ತುಂಬಾ ವರ್ಷಗಳ ಕಾಲ ಗಾಡಿ ಓಡಿಸಿದವರಿಗೆ ಇವೆಲ್ಲ ಗೊತ್ತಿರುತ್ತೆ. ಆದರೆ ತುಂಬಾ ಜನಕ್ಕೆ ಇದ್ರ ಕಡೆ ಮೈಂಡ್ ಮಾಡೋದಿಲ್ಲ, ಬರೀ ಡ್ರೈವಿಂಗ್ ಕಡೆ ನಂಗೆ ಡ್ರೈವಿಂಗ್ ಗೊತ್ತು ಅಂತ ಓಡಿಸ್ತಾ ಇರೋರು ಕೂಡ ತುಂಬಾ ಜನ ಇರ್ತಾರೆ. ಅಂಥವ್ರಿಗೆ ಇದು ಉಪಯೋಗಕ್ಕೆ ಬರ್ಬೋದು. ಸ್ನೇಹಿತರೆ, ರೋಡ್ ಸೇಫ್ಟಿಗೆ ತುಂಬಾ ಮುಖ್ಯವಾಗಿರೋದು ಏನು ಗೊತ್ತಾ? ರೋಡ್ ಮೇಲೆ ನಾವು ಏನು ಮಾಡ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಹೊರಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅದು ಕೂಡ ಮುಖ್ಯ ಆಗುತ್ತೆ. ನಾವು ಸರಿಯಾಗಿ ನಿದ್ದೆ ಮಾಡಿಕೊಂಡು, ನೈಟ್ ಡ್ರೈವಿಂಗಿಂತ ಮುಂಚೆ ಸರಿಯಾಗಿ ನಿದ್ದೆ ಮಾಡ್ಕೊಂಡು ಹೊರಡಬೇಕು. ಲಾಂಗ್ ಡ್ರೈವ್ಗಿಂತ ಮುಂಚೆ ಕೂಡ ಅಷ್ಟೇ ಹಿಂದಿನ ರಾತ್ರಿ ಸಫಿಷಿಯೆಂಟ್ ನಿದ್ದೆ ಮಾಡ್ಕೊಂಡು ಹೊರಡಬೇಕು. ಜೊತೆಗೆ ಗಡಿ ಬಿಡಿಯಲ್ಲಿ ಹೊರಡಬಾರ್ದು. ಓಕೆ ಟೈಮ್ ಆಯಿತು ಅಂಥೇಳಿ ಎರ್ರಾಬಿರಿ ಗಾಡಿ ಓಡಿಸೋಕ್ಕೆ ಸಿಚುವೇಶನ್ ತಂದ್ಕೋಬಾರ್ದು. 1 ಗಂಟೆ, ಅರ್ಧ ಗಂಟೆ ಅಥವಾ 1.5 ಗಂಟೆ ಟೈಮ್ಗಿಂತ ಮುಂಚೆನೇ ನಿಮಗೆ ರೀಚ್ ಆಗೋದೊಂದು ಟೈಮ್ ಇದ್ದರೆ, ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಇಂತಿಷ್ಟು ಟೈಮ್ ಬೇಕು ಅಂತಿದ್ರೆ 1 ಗಂಟೆ ಎಕ್ಸ್ಟ್ರಾ ಇಟ್ಕೊಳ್ಳೋದು ಒಳ್ಳೆಯದು. ಏನಕ್ಕಾದರೂ ಬೇಕಾಗುತ್ತೆ. ದಾರಿ ಮಧ್ಯೆ ಟೈರ್ ಪಂಚರ್ ಆಗ್ಬೋದು, ಅಥವಾ ನಿಮಗೆ ಏನಾದರೂ ಊಟಕ್ಕಂತ ನೀವು ನಿಲ್ಲಿಸ್ಬೋದು. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಹೊಡಿ ಗಾಡಿ ಅಂತ ಎರ್ರಬಿರಿ ಹೋಗೋದು ತಪ್ಪುತ್ತೆ. ಸೊ ಎಕ್ಸ್ಟ್ರಾ ಟೈಮ್ ಇಟ್ಕೊಂಡು ಹೊರಡೋದು ತುಂಬ ಮುಖ್ಯ. ಬೇಗ ಹೊರಡಬೇಕು. ಹೊರಡೋಕ್ಕಿಂತ ಮುಂಚೆ ನಿಮ್ಮ ಟೈರ್ಗಳನ್ನು ಚೆಕ್ ಮಾಡ್ಕೋಬೇಕು. ಟೈರ್ನಲ್ಲಿ ಗ್ರಿಪ್ ಎಷ್ಟಿದೆ, ಟೈರ್ ಎಷ್ಟು ಹೊಸದು, ಪೂರಾ ಸೌದು ಹೋಗಿದೆಯಾ, ಅದು ಕೂಡ ಮೈಂಡ್ ಮಾಡಬೇಕು ಲಾಂಗ್ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ. ಜೊತೆಗೆ ಟೈರ್ನಲ್ಲಿ ಎಷ್ಟು ಗಾಳಿ ಇದೆ ಅದನ್ನು ಕೂಡ ನೋಡ್ಕೋಬೇಕು. ಜೊತೆಗೆ ಕಾರ್ನ ಹಿಂಬದಿಯಲ್ಲಿ ಸ್ಟೆಪ್ನಿ ಇರುತ್ತಲ್ಲ, ಅದರಲ್ಲೂ ಕೂಡ ಗಾಳಿ ಸರಿಯಾದ ಪ್ರಮಾಣದಲ್ಲಿ ಇದೆಯಾ, ಕಾರ್ನ ಟೈರ್ ಚೇಂಜ್ ಮಾಡೋಕ್ಕೆ ಬೇಕಾದಂತಹ ಟೂಲ್ಸ್ ನಿಮ್ಮ ಗಾಡಿಯಲ್ಲಿ ಇದೆಯಾ, ಅದೆಲ್ಲವನ್ನು ಕೂಡ ಚೆಕ್ ಮಾಡ್ಕೋಬೇಕು. ಜೊತೆಗೆ ಬೇಸಿಕ್ ಫಸ್ಟ್ ಏಡ್ ಕಿಟ್ಟನ್ನು ಕೂಡ ಗಾಡಿಯಲ್ಲಿ ಯಾವಾಗಲೂ
ಇಟ್ಕೊಂಡಿರಬೇಕು. ಜೊತೆಗೆ ಲಾಂಗ್ ಜರ್ನಿ ಮಾಡೋಕ್ಕಿಂತ ಮುಂಚೆ ಕಾರಲ್ಲಿ 500, 1000, 1500, 2000 ಕಿಲೋಮೀಟರ್ ಈ ಥರ ಲಾಂಗ್ ಟ್ರಿಪ್ಗಳನ್ನು ಹೋಗೋಕ್ಕಿಂತ ಮುಂಚೆ ಗಾಡಿ ಸರ್ವಿಸ್ ಲಾಸ್ಟ್ ಮಾಡಿದ್ದು ಯಾವಾಗ, ಸರ್ವಿಸ್ ಡೇಟ್ ತುಂಬ ಹತ್ತಿರದಲ್ಲಿದೆಯಾ ಅದೆಲ್ಲ ಚೆಕ್ ಮಾಡ್ಕೋಬೇಕು. ಸಡನ್ನಾಗಿ ಏನೋ ಅರ್ಜೆಂಟ್ ಜರ್ನಿ ಮಾಡಲೇಬೇಕು ಅವಾಗ ಇದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲದೆ ಇರ್ಬೋದು. ಆದರೆ ಹೆಚ್ಚಿನ ಇಂತಹ ಟ್ರಿಪ್ಗಳು ಮುಂಚೆನೇ ಪ್ಲಾನ್ಡ್ ಇರುತ್ತೆ. ಹೀಗಾಗಿ ಅದಕ್ಕಿಂತ ಮುಂಚೆ ನಿಮ್ಮ ಸರ್ವಿಸ್ ಡೇಟನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಡೇಟ್ ಹತ್ತಿರದಲ್ಲಿದ್ದರೆ, ತುಂಬ ಟೈಮ್ ಆಗಿ ಹೋಗಿದ್ರೆ ಸರ್ವಿಸ್ ಮಾಡಿಸಿ, ತುಂಬ ಕಿಲೋಮೀಟರ್ಸ್ ಓಡಿಸಿ ಆಗಿದ್ದರೆ ನೀವು ಗಾಡಿಯನ್ನು ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಲಾಂಗ್ ಜರ್ನಿಗೆ ತೆಗೆದುಕೊಂಡು ಹೋಗೋದು ಉತ್ತಮ. ಏನು ತುಂಬ ಜನಕ್ಕೆ ಹೈವೇಲಿ ಹೋಗಬೇಕಾದ್ರೆ ಮಧ್ಯ ಮಧ್ಯ ನೀನು ಸ್ವಲ್ಪ ಓಡಿಸು ನಾನು ಸ್ವಲ್ಪ ಓಡಿಸ್ತೀನಿ ಈ ಥರದ್ದೆಲ್ಲ ಮಾಡೋ ಅಭ್ಯಾಸ ಇರುತ್ತೆ. ಆದರೆ ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಅಥವಾ ಸಣ್ಣ ಸಣ್ಣ ಪ್ರಯಾಣಗಳಲ್ಲೆಲ್ಲ ಓಕೆ. ಆದರೆ ತುಂಬ ದೂರದ ಪ್ರಯಾಣಗಳಲ್ಲಿ ಅನನುಭವಿ ಚಾಲಕರು ಹೈವೇಯಲ್ಲಿ ಗಾಡಿ ಓಡಿಸೋದನ್ನು ಅವಾಯ್ಡ್ ಮಾಡಿ. ಮೊದಲಿಗೆ ನಿಮ್ಮ ಗಾಡಿ ಮೇಲೆ ನಿಮ್ಮ ಕಂಟ್ರೋಲ್ ಪರಿಪಕ್ವ ಆದಮೇಲೆ, ನಿಮ್ಮ ಡ್ರೈವಿಂಗ್ ಪರ್ಫೆಕ್ಟ್ ಆದಮೇಲೆ ದೂರ ಪ್ರಯಾಣ, ಹೈವೇಗಳಲ್ಲಿ ದೂರ ಪ್ರಯಾಣದಲ್ಲಿ ವಾಹನವನ್ನು ಓಡಿಸೋಕೆ ಮುಂದಾಗಿ. ಯಾಕಂತ ಹೇಳಿದ್ರೆ ಹೈವೇಗಳಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ, ಅನನುಭವಿಗಳಿಗೆ ಏನಾಗುತ್ತೆ, ಸಾಮಾನ್ಯವಾಗಿ ಹೆಚ್ಚಿನವ್ರಿಗೆ ಕಾಡೋ ಸಮಸ್ಯೆ ಏನು ಅಂದರೆ ಹೋಗ್ತಾ ಹೋಗ್ತಾ ಕಂಟ್ರೋಲ್ ಇದೆ ಅನ್ನೋ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ. ಸ್ಪೀಡ್ ಹೋಗ್ತಾ ಇರುತ್ತೆ, 80, 90, 100 ರೀಚ್ ಆಗ್ತಿರುತ್ತೆ. ಗಾಡಿ ಒಳಗಡೆ ಎಲ್ಲ ವಿಂಡೋ ಎಲ್ಲ ಅಪ್ ಆಗಿರುತ್ತಲ್ಲ, ಗೊತ್ತಾಗೋದಿಲ್ಲ. ಅದರ ಸ್ಪೀಡೇ ಅವ್ರಿಗೆ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಸ್ಪೀಡ್ ಗೊತ್ತಾಗೋದು ಅಂತ ಹೇಳಿದ್ರೆ ಸಡನ್ನಾಗಿ ಬ್ರೇಕ್ ಹಿಡಿಬೇಕಾಗಿ ಬಂತು, ಸಡನ್ನಾಗಿ ಹೊಂಡ ಇದೆ, ಸಡನ್ನಾಗಿ ಹಂಪ್ ಬಂತು, ಯಾರೋ ಅಡ್ಡ ಬಂದರು, ಸಡನ್ನಾಗಿ ಬ್ರೇಕ್ ಹಿಡಿಬೇಕು. ಆವಾಗ ಗಾಡಿ ಒಳಗೆ ಉಂಟಾಗೋ ಆ ಫೀಲ್ ಇದೆಯಲ್ಲ, ಆವಾಗ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಸ್ಪೀಡ್ನಲ್ಲಿ ನಾವಿದ್ವಿ ಅಂತ. ಇದು ತುಂಬ ಅನುಭವಿಗಳಾದರೆ, ಗಾಡಿ ಓಡಿಸಿ ತುಂಬ ಅಭ್ಯಾಸ ಇರೋರು, ಆಲ್ರೆಡಿ 10,000 ಕಿಲೋಮೀಟರ್ ಗಾಡಿ ಓಡಿಸ್ಬಿಟ್ಟಿದ್ದಾರೆ, ಹೈವೇಗಳೆಲ್ಲ ಓಡಿಸಿದ್ದಾರೆ, ಅವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ, ಇದರ ಜಡ್ಜ್ಮೆಂಟ್ ಚೆನ್ನಾಗಿರುತ್ತೆ. ಆದರೆ ಹೊಸಬರಿಗೆ, ಅನನುಭವಿಗಳಿಗೆ ಒಂದು ರೀತಿ ದಿಗ್ಭ್ರಮೆಗೊಳಗಾಗೋದು, ಆಘಾತ ಆಗೋದು, ಕೈ ಬಿಟ್ಬಿಡ್ಬಿಡೋದು, ಈ ಥರದ್ದೆಲ್ಲ ಮಾಡುವಂಥ ಅಪಾಯ ಇರುತ್ತೆ. ಹೀಗಾಗಿ ಹೈವೇಗಳಲ್ಲಿ ಲಾಂಗರ್ ಜರ್ನೀಸ್ ಹೋಗಬೇಕಾದ್ರೆ ಹೊಸಬರ ಬಳಿ ವಾಹನವನ್ನು ಓಡಿಸೋಕ್ಕೆ ಕೊಡದೇ ಇರೋದು ತುಂಬ ಒಳ್ಳೆಯದು. ಜೊತೆಗೆ ಅನುಭವಿಗಳೇ ಇರಲಿ ಅನನುಭವಿಗಳೇ ಇರಲಿ, ಆ್ಯಾವ್ರೇಜ್ ಸ್ಪೀಡ್ 100ಕ್ಕಿಂತ ಮೇಲಕ್ಕೆ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ. 60, 70, 80 ಇದು ಸೇಫ್ ರೇಂಜ್ ಅಂತ ಕರೆಸ್ಕೊಳ್ಳುತ್ತೆ. ಒಂದು ವೇಳೆ ಏನಾದರೂ ಬ್ರೇಕ್ ಫೇಲ್ ಆಯಿತು ಅಂದರೂ ಕೂಡ ಸೇಫ್ ಆಗಿ ದೊಡ್ಡ ಅನಾಹುತ ಆಗದೆ ಗಾಡಿಯನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳಲಿಕ್ಕೆ ಅನುಭವಿ ಡ್ರೈವರ್ಗಳಿಗೆ ಕಂಟ್ರೋಲಿಗೆ ತಗೊಳ್ಳೋಕೆ ಸಾಧ್ಯ ಇದೆ. ಈ ಸ್ಪೀಡ್ನ ಒಳಗಡೆನೇ ಇದ್ದರೆ ಗೇರ್ ಚೇಂಜ್ ಮಾಡ್ಕೊಂಡು ಸ್ಲೋ ಮಾಡ್ತಾ ಬರ್ತಾ ಆಮೇಲೆ ಹ್ಯಾಂಡ್ ಬ್ರೇಕ್ ಹಾಕೊಂಡು ಗಾಡಿಯನ್ನು ಕಂಟ್ರೋಲಿಗೆ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ಆದರೆ ರಾಬಿರಿ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಏನು ಬೇಕಾದರೂ ಆಗ್ಬೋದು, ಯಾರು ಸಡನ್ನಾಗಿ ಅಡ್ಡ ಬರ್ಬೋದು, ಯಾವುದೇ ವೆಹಿಕಲ್ ಸಡನ್ನಾಗಿ ಅಡ್ಡ ಬರ್ಬೋದು, ದೊಡ್ಡ ಗುಂಡಿ ಸಿಗ್ಬೋದು, ಏನು ಬೇಕು ಗಾಡಿ ಸ್ಕಿಡ್ ಆಗಿಬಿಡ್ಬೋದು, ರಸ್ತೆ ಮೇಲೆ ಏನಾದರೂ ಆಯಿಲ್ ಲೀಕ್ ಆಗಿರ್ಬೋದು. ಎಲ್ಲ ಕಾರಣಗಳಿಂದ ಅಪಘಾತಕ್ಕೊಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಪೀಡ್ ನಿಮ್ಮ ಕಂಟ್ರೋಲ್ನಲ್ಲಿದ್ದರೆ ಆಗ ಈ ಅಪಘಾತಗಳನ್ನು ಅವಾಯ್ಡ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಏನು ರಸ್ತೆಗಳಲ್ಲಿ ಸ್ಲೋ ಲೇನ್, ಫಾಸ್ಟ್ ಲೇನೆಲ್ಲ ಇರುತ್ತೆ. ತುಂಬ ಜನ ಇದನ್ನು ಮೈಂಡೇ ಮಾಡೋದಿಲ್ಲ, ನಿಧಾನಕ್ಕೆ ಹೋಗ್ತಿರ್ತಾರೆ, ಬಟ್ ಫಾಸ್ಟ್ ಲೇನಲ್ಲಿ ಹೋಗ್ತಾ ಇರ್ತಾರೆ. ಉದಾಹರಣೆಗೆ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಹೈವೇಗಳಲ್ಲಿ ಏನಾಗಿರುತ್ತೆ, ರಸ್ತೆಯ ಬಲಬದಿಯಲ್ಲಿ ವೇಗವಾಗಿ ಹೋಗೋರು ಇಲ್ಲಿಂದ ಹೋಗಿ, ಸ್ಲೋ ಹೋಗೋರು ಲೆಫ್ಟ್ ಸೈಡಲ್ಲಿ ಹೋಗಿ ಅಂತ ಬೋರ್ಡ್ ಹಾಕಿರ್ತಾರೆ. ಆದರೂ ಕೂಡ ಯಾರೂ ಕೇರ್ ಮಾಡೋದಿಲ್ಲ. ಆದರೆ ಇತ್ತೀಚೆಗೆ ಪರವಾಗಿಲ್ಲ, ತುಂಬ ಜನ ಗೊತ್ತಾಗಿದೆ, ಈ 2 ವೀಲರ್ನವರು ಅಥವಾ ಸ್ಲೋ ಹೋಗೋರು ಲೆಫ್ಟಲ್ಲಿ ನಿಧಾನಕ್ಕೆ ಹೋಗ್ತಿರ್ತಾರೆ, ಎಕ್ಸ್ಪ್ರೆಸ್ ಸ್ಪೀಡ್ನಲ್ಲಿ ಹೋಗೋರು ಬಲಬದಿಯಲ್ಲಿ ಹೈವೇನಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಸಂಗತಿ ಏನು ಗೊತ್ತಾ, ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು. ಮುಂದೆ ಯಾವ್ದಾದ್ರು ದೊಡ್ಡ ವೆಹಿಕಲ್ ಹೋಗ್ತಾ ಇರುತ್ತೆ, ದೊಡ್ಡ ಟ್ಯಾಂಕರು, ಕ್ಯಾಂಟರು, ಏನೋ ಟ್ರಕ್ಕು ಅಥವಾ ಬಸ್ ಏನೋ ಹೋಗ್ತಾ ಇರುತ್ತೆ, ಅಂಥ ವಾಹನಗಳಿಂದ ಅಥವಾ ಯಾವುದೇ ವಾಹನಗಳಿಂದ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಮುಂದೆ ಹೋಗ್ತಿರೋ ಆ ದೊಡ್ಡ ವಾಹನದವನು ಸಡನ್ನಾಗಿ ಬ್ರೇಕ್ ಹಾಕಿ ಏನೋ ನಿಲ್ಲಿಸ್ಬಿಟ್ಟ, ಅವನಿಗೇನೋ ಮುಂದೇನೋ ಬಂತು ಅಥವಾ ಏನೋ ಕಾರಣಕ್ಕಾತ ನಿಲ್ಲಿಸ್ಬಿಟ್ಟ ಅಂತ ಅಂದ್ಕೊಳ್ಳಿ. ಹಿಂದೆ ತೀರಾ ಹತ್ತಿರದಲ್ಲೇ ಹೋಗ್ತಾ ಇದ್ದರೆ ಬ್ರೇಕ್ ಹಿಡಿದಾಗ ಸಡನ್ನಾಗಿ ನಿಂತಿಲ್ಲ ಅಂದರೆ ಸೀದಾ ಆ ಗಾಡಿ ಅಡಿಗಡೆ ನಿಮ್ಮ ಗಾಡಿ ನುಗ್ಗುವಂಥ ಅಪಾಯ ಇರುತ್ತೆ, ಅಪಘಾತ ಆಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಸೇಫ್ ಡಿಸ್ಟೆನ್ಸನ್ನು ಹೈವೇಗಳಲ್ಲಿ ಮೇಂಟೈನ್ ಮಾಡಬೇಕು. ಇನ್ನು ಸಿಟಿಗಳಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ನಲ್ಲಿ ಹೋಗಬೇಕಾದ್ರೆ ಆವಾಗ ಸೇಫ್ ಡಿಸ್ಟೆನ್ಸ್ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಅದನ್ನು ಇನ್ನೊಂದು ಸಂದರ್ಭಗಳಲ್ಲಿ ನಾವು ಬೇರೆ ಟೈಮ್ನಲ್ಲಿ ಹೇಳ್ತೀವಿ. ಈಗ ಹೈವೇಗಳಲ್ಲಿ ಕ್ರ್ಯಾಶ್ ಬಗ್ಗೆ ನಾವು ಮಾತಾಡ್ತಿರೋ ಟೈಮ್ನಲ್ಲಿ ಅದ್ರ ಕಡೆ ಮಾತ್ರ ನಾವೀಗ ಫೋಕಸ್ ಮಾಡೋಣ. ಜೊತೆಗೆ ವಾಹನಗಳಲ್ಲಿ ಚೈಲ್ಡ್ ಸೀಟ್ ಕಾನ್ಸೆಪ್ಟ್ ಇರುತ್ತೆ. ಭಾರತದಲ್ಲಿ ಇದನ್ನು ಯಾರೂ ಕೇರೆ ಮಾಡಲ್ಲ. ಮಕ್ಕಳನ್ನ ಹಿಂಗೆ ಕಾಲ ಮೇಲೆ ಹಾಕೊಂಡು ಹಿಂಗೆ ಮುದ್ದೆ ಕಟ್ಟಿಟ್ಕೊಂಡಿರ್ತಾರೆ, ಚಿಕ್ಕ ಮಕ್ಕಳನ್ನ. ಮಕ್ಕಳು ಕೂಡ ಅಡ್ಡದಿಡ್ಡಿ ಮಲ್ಕೊಂಡಿರ್ತಾರೆ ಗಾಡಿಯಲ್ಲಿ. ಆದರೆ ಅದು ತುಂಬ ಸೇಫ್ ಅಲ್ಲ, ತುಂಬ ಅಪಾಯಕಾರಿ. ಅದು ಅಪಘಾತ ಆದಂಥ ಟೈಮ್ನಲ್ಲಿ ಚೈಲ್ಡ್ ಸೀಟ್ ಅಮೆರಿಕದಂಥ ರಾಷ್ಟ್ರಗಳಲ್ಲಿ ಅಥವಾ ಮುಂದುವರಿದ ರಾಷ್ಟ್ರಗಳಲ್ಲಿ ಬಡವರಿಗೆ ಯಾರಿಗೆಲ್ಲ ಚೈಲ್ಡ್ ಸೀಟ್ ಅಂತ ದುಡ್ಡು ಕೊಟ್ಟು ತೊಗೊಳಕ್ಕಾಗೋದಿಲ್ವೋ ಅವರಿಗೆ ಸರ್ಕಾರನೇ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ನಮ್ಮಲ್ಲಿ ಚೈಲ್ಡ್ ಸೀಟ್ ಅಂದರೆ ಏನು ಅಂತ ಕೇಳೋ ಜನನೇ ಜಾಸ್ತಿ ಇರೋದು. ವಾಹನಗಳಲ್ಲಿ ಹಿಂಬದಿಯಲ್ಲಿ, ಇತ್ತೀಚಿನ ವಾಹನಗಳಲ್ಲಿ ಚೈಲ್ಡ್ ಸೀಟ್ ಕೂರಿಸೋಕೆ ಅಂತಲೇ ವ್ಯವಸ್ಥೆ ಇರುತ್ತೆ. ಚೈಲ್ಡ್ ಸೀಟ್ ಕೊಟ್ಟಿರೋದಿಲ್ಲ, ಬಟ್ ಚೈಲ್ಡ್ ಸೀಟ್ ಕೂರಿಸೋಕೆ ಬೇಕಾದ ವ್ಯವಸ್ಥೆನ ವಾಹನದಲ್ಲಿ ಡಿಸೈನ್ ಮಾಡಿರ್ತಾರೆ. ನೀವು ದುಡ್ಡು ಕೊಟ್ಟು ಚೈಲ್ಡ್ ಸೀಟ್ ತೊಗೊಂಡ್ರೆ ಅದನ್ನು ಕೂರಿಸೋಕೆ ಅದರಲ್ಲಿ ಹುಕ್ಸ್ ಎಲ್ಲ ಇರುತ್ತೆ. ಸೊ ಈ ಚೈಲ್ಡ್ ಸೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೀಟ್ ಬೆಲ್ಟ್ ಮಕ್ಕಳಿಗೆಲ್ಲ ವರ್ಕ್ ಆಗೋದಿಲ್ಲ, ಅದು ತೀರಾ ಚಿಕ್ಕ ಮಕ್ಕಳಿಗೆಲ್ಲ ವರ್ಕ್ ಆಗೋದಿಲ್ಲ. ಏರ್ ಬ್ಯಾಗ್ ಒಂದೇ ಸಾಕಾಗಲ್ಲ. ಹಾಗಾಗಿ ಮಕ್ಕಳನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ಈ ಚೈಲ್ಡ್ ಸೀಟ್ನಲ್ಲಿ ಅವರು ಸೇಫ್ ಆಗಿ
ಅವರು ಕೂರೋಕ್ಕೆ ಸಾಧ್ಯ ಆಗುತ್ತೆ. ಅವರು ಜಾಸ್ತಿ ಮೂಮೆಂಟ್ ಇಲ್ಲದೆ ಅಥವಾ ಶೇಕ್ ಆಗದೆ ಬಿದ್ದು ಹೋಗದೆ ಆ ಸೀಟಲ್ಲಿ ಭದ್ರವಾಗಿ ಕೂರೋಕ್ಕೆ ವ್ಯವಸ್ಥೆ ಇದರಲ್ಲಿ ಇರುತ್ತೆ. ಆದರೆ ಈ ಚೈಲ್ಡ್ ಸೀಟ್ ಸ್ವಲ್ಪ ದುಬಾರಿ. ಭಾರತದಲ್ಲಿ ಚೈಲ್ಡ್ ಸೀಟ್ ಒಳ್ಳೆ ಕ್ವಾಲಿಟಿಗೆ ಬೇಕು ಅಂದರೆ 25-30 ಸಾವಿರ ಆದರೂ ಕೂಡ ರೇಟ್ ಆಗುತ್ತೆ. ಇನ್ನು ಚೈಲ್ಡ್ ಲಾಕ್ ಫೀಚರ್, ಈಗಿನ ಆಧುನಿಕ ಗಾಡಿಗಳಲ್ಲಿ ಡ್ರೈವರ್ ಬಳಿಯೇ ಇಡೀ ವಾಹನದ ಎಲ್ಲ ಡೋರ್ಗಳನ್ನು ಸೆಂಟ್ರಲ್ ಲಾಕ್ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಇವ್ರು ಏನು ಚೇಂಜ್ ಮಾಡಿದ್ರು ಕೂಡ ಗಾಡಿ ಓಪನ್ ಆಗಲ್ಲ. ಆದರೆ ಸ್ವಲ್ಪ ಹಳೆಯ ವಾಹನಗಳಲ್ಲಿ ಆ ರೀತಿ ವ್ಯವಸ್ಥೆ ಇರಲಿಲ್ಲ. ಚೈಲ್ಡ್ ಲಾಕ್ ಅನ್ನೋದು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಡೋರ್ ಹತ್ತಿರ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಗಾಡಿಯಲ್ಲಿ ಆ ಲಾಕ್ ಎಲ್ಲಿದೆ ಅಂಥೇಳಿ. ಆವಾಗ ವಾಹನಗಳಲ್ಲಿ ಮಕ್ಕಳನ್ನ ಹಿಂದೆ ಬಿಟ್ಟು ನೀವು ಮುಂದೆ ಓಡಿಸ್ತಾ ಇದ್ರು ಕೂಡ ಅವ್ರು ಸಡನ್ನಾಗಿ ಡೋರ್ ತೆಗೆದು ಕೆಳಗೆ ಬೀಳುವಂಥ ಅಪಾಯ ಇರೋದಿಲ್ಲ. ಲಾಕ್ ಆಗಿರುತ್ತೆ. ನೀವು ಬಂದು ಕೀ ಹಾಕಿ ಲಾಕ್ ಓಪನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಅದು. ಇನ್ನು ಅತ್ಯಂತ ಮುಖ್ಯವಾಗಿರೋ ಇನ್ನೊಂದು ಸಂಗತಿ ಅಂದರೆ ರೋಡ್ ಕಡೆ ಗಮನ ಕೊಡಬೇಕು. ವಿಶೇಷವಾಗಿ ಚಾಲನೆ ಮಾಡೋರು, ಡ್ರೈವಿಂಗ್ ಮಾಡ್ತಿರೋ ಗಮನ ಪೂರ್ತಿ ರೋಡ್ ಕಡೆ ಇರಬೇಕು. ರೋಡಲ್ಲಿ ಆಗಲೇ ಹೇಳಿದ ಹಾಗೆ ಏನು ಬೇಕಾದರೂ ಆಗ್ಬೋದು. ಅದು ಭಾರತದಂಥ ದೇಶದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾರು ಬೇಕಾದರೂ ಸಡನ್ನಾಗಿ ರೋಡ್ ಮೇಲೆ ಪ್ರತ್ಯಕ್ಷ ಆಗಿಬಿಡ್ಬೋದು. ಏನು ಬೇಕಾದರೂ ನಿಮಗೆ ಸಿಚುವೇಶನ್ ಫೇಸ್ ಮಾಡೋಕ್ಕೆ ಬರಬೇಕಾಗ್ಬೋದು. ಹೀಗಾಗಿ ತುಂಬ ಅಟೆಂಟಿವ್ ಆಗಿ ರೋಡ್ ಮೇಲೆ ಗಮನ ಕೊಟ್ಟೇ ಇರೋದು ತುಂಬ ಮುಖ್ಯ ಆಗುತ್ತೆ, ವಿಶೇಷವಾಗಿ ಭಾರತದ ರಸ್ತೆಗಳಲ್ಲಿ. ಹೀಗಾಗಿ ಅಕ್ಕಪಕ್ಕ ನೋಡಿಕೊಂಡು ಮಾತಾಡಿಕೊಂಡು ಊರೆಲ್ಲ ನೋಡಿಕೊಂಡು ಡ್ರೈವಿಂಗ್ ಮಾಡೋಕ್ಕೆ ಹೋಗಬಾರ್ದು. ಮಾತಾಡಿದ್ರೂ ಕೂಡ ನೇರವಾಗಿ ನಿಮ್ಮ ಗಮನ ಕಣ್ಣುಗಳು ಯಾವತ್ತೂ ಕೂಡ ರೋಡ್ ಕಡೆ ನೋಡ್ತಾ ಇರಬೇಕು. ಅಕ್ಕಪಕ್ಕ ಕೂತವರು ಕೂಡ ಡ್ರೈವರನ್ನು ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಡ್ರೈವರ್ ಓಡಿಸ್ಬೇಕಾದ್ರೆ ಪಕ್ಕದಲ್ಲಿ ಮಲ್ಕೊಂಡು ಗೊರಕೆ ಹೊಡಿತಿದ್ರೆ ಡ್ರೈವರ್ಗೂ ಕೂಡ ಇದರಿಂದ ಸಾಕಷ್ಟು ಅಡಚಣೆ ಉಂಟಾಗುತ್ತೆ. ಅವ್ರಿಗೂ ಕೂಡ ನಿದ್ದೆ ಫೀಲ್ ಬರೋ ಅಪಾಯ ಇರುತ್ತೆ. ಹೀಗಾಗಿ ನಿದ್ದೆ ಮಾಡಬೇಕು ಅಂತ ಅನಿಸೋರು ದಯವಿಟ್ಟು ಹಿಂದಿನ ಸೀಟ್ಗೆ ಹೋಗಿ ಮಲ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು ಪ್ರಮುಖವಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ಸೀಟ್ ಮತ್ತು ಸ್ಟೇರಿಂಗನ್ನು ಅವರವರ ಹೈಟ್ಗೆ ತಕ್ಕ ಹಾಗೆ, ಅವರವರ ವಿಷನ್ಗೆ ತಕ್ಕ ಹಾಗೆ, ಅವರಿಗೆ ಎಲ್ಲಿ ಕರೆಕ್ಟಾಗಿ ವಿಸಿಬಿಲಿಟಿ ಸಿಗುತ್ತೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು. ಹಳೆಯ ವಾಹನಗಳಲ್ಲಿ ಅಷ್ಟೆಲ್ಲ ಫೀಚರ್ಸ್ ಇರೋದಿಲ್ಲ, ಆದರೆ ಇತ್ತೀಚಿನ ವಾಹನಗಳಲ್ಲಿ ವ್ಯವಸ್ಥೆ ಇರುತ್ತೆ. ಸೀಟನ್ನು ಕೂಡ ಹೈಟ್ ಮಾಡೋಕ್ಕೂ ಅವಕಾಶ ಇರುತ್ತೆ, ಡೌನ್ ಮಾಡೋಕ್ಕೂ ಅವಕಾಶ ಇರುತ್ತೆ, ಮುಂದೆ ಹಿಂದೆ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗೆ ಸ್ಟೇರಿಂಗ್ ಕೂಡ ಅಷ್ಟೇ, ಮೇಲೆ ಕೆಳಗೆ ಮುಂದೆ ಹಿಂದೆ ಎಲ್ಲ ರೀತಿಯಲ್ಲೂ ಕೂಡ ಮೂವ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಈ ರೀತಿ ಫೀಚರ್ಸ್ ಇಲ್ಲ ಅಂದರೂ ಕೂಡ ಸೀಟ್ ಮುಂದೆ ಹಿಂದೆ ಮಾಡೋವಂತೂ ಅವಕಾಶ ಇದ್ದೇ ಇರುತ್ತೆ. ಅದು ನೋಡ್ಕೊಳ್ಳಿ ಕರೆಕ್ಟಾಗಿ, ಎಲ್ಲಿ ಕೂತ್ರೆ ನಿಮಗೆ ಕರೆಕ್ಟಾಗಿ ಆಕ್ಸಿಲೇಟರ್ ಅಥವಾ ಈ ಬ್ರೇಕ್ ಕ್ಲಚ್ ಎಲ್ಲ ಕರೆಕ್ಟಾಗಿ ಸಿಗುತ್ತೆ. ನೋಡ್ಕೊಂಡು ಕೂರೋದು ತುಂಬ ಉತ್ತಮ. ಜೊತೆಗೆ ಹೈಟ್ ಕಮ್ಮಿ ಆಯಿತು ಅಂದರೆ ಅದರ ಪಿಲ್ಲೋಗಿಲ್ಲ ಯೂಸ್ ಮಾಡಿಕೊಂಡು ಹೈಟ್ ಮಾಡಿಕೊಂಡು ನಿಮಗೆ ಕರೆಕ್ಟಾಗಿ ರೋಡ್ ಕಾಣೋ ರೀತಿ ವ್ಯವಸ್ಥೆ ಮಾಡ್ಕೊಂಡು ಕೂರೋದು ತುಂಬ ಇಂಪಾರ್ಟೆಂಟ್. ಈ ರೀತಿ ಸೆಟ್ ಮಾಡ್ಕೊಳ್ತೀರಲ್ಲ ಸ್ಟೇರಿಂಗ್ ಮತ್ತು ಸೀಟ್ ಎಲ್ಲ, ಆ ಟೈಮಲ್ಲಿ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. ತೀರಾ ಸ್ಟೇರಿಂಗ್ ಹಿಂಗೆ ಇಟ್ಕೊಂಡು ಕೂರೋದಲ್ಲ, ಬದಲಿಗೆ ಅಟ್ಲೀಸ್ಟ್ 10 ಇಂಚುಗಳ ಒಂದು ಡಿಸ್ಟೆನ್ಸನ್ನು, ಒಂದು ಐಡಿಯಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಸ್ಟೇರಿಂಗಿಂದ ನಿಮ್ಮ ದೇಹಕ್ಕೆ 10 ಇಂಚುಗಳ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಒಂದು ವೇಳೆ ಅಪಘಾತ ಆದಂತಹ ಈ ದುರದೃಷ್ಟಕರ ಸನ್ನಿವೇಶಗಳಲ್ಲಿ ಏರ್ ಬ್ಯಾಗ್ ಡಿಪ್ಲಾಯ್ ಆದರೆ ಅದು ನಿಮ್ಮನ್ನು ಬಚಾವ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಇಷ್ಟು ಡಿಸ್ಟೆನ್ಸ್ ಆದರೂ ಇರಬೇಕು ಅಂತ ತಜ್ಞರು ಹೇಳ್ತಾರೆ. ಜೊತೆಗೆ ಲೇನ್ ಡಿಸಿಪ್ಲಿನನ್ನು ಫಾಲೋ ಮಾಡಬೇಕು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದ್ಸಲ ಆ ಕಡೆ ಹೋಗೋದು, ಒಂದ್ಸಲ ಈ ಕಡೆ ಬರೋದು, ನುಗ್ಗೋದು, ಟ್ರಾಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಮುಂದೆ ಹೋಗೋರು ಯಾರಾದರೂ ಕೂಡ ಹಂಗೆ ಮಾಡಿದ್ರೆ ನಿಮಗೆ ಎಷ್ಟು ಕಿರಿಕಿರಿ ಆಗುತ್ತೆ. ಹಾಗೆ ನಿಮ್ಮ ಹಿಂದೆ ಬರೋರಿಗೂ ಕೂಡ ನೀವು ಒಂದ್ಸಲ ಈ ಲೇನ್ ಎಲ್ಲ ಮೂವ್ ಆದರೆ ತುಂಬ ಕಿರಿಕಿರಿ ಆಗುತ್ತೆ, ಅಪಘಾತಗಳಿಗೆ ಆಹ್ವಾನ ಕೊಟ್ಟಂಗಾಗುತ್ತೆ. ಶಿಸ್ತಲ್ಲಿ ಗಾಲಿ ಜಾಗ ಬಂದ ತಕ್ಷಣ ನುಗ್ಗದೇನೆ ಒಂದು ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಒಂದು ವೇಳೆ ನಿಮಗೆ ರೈಟಿಗೆ ಲೆಫ್ಟಿಗೆ ಹೋಗಬೇಕು ಅಂದರೆ IRVMನಲ್ಲಿ ಹಾಗೂ ORVMಗಳಲ್ಲಿ ನೋಡ್ಕೋಬೇಕು. ಹಿಂದೆ ಯಾರಾದರೂ ಬರ್ತಿದ್ದಾರಾ, ಯಾವ ಸ್ಪೀಡಲ್ಲಿ ಬರ್ತಿದ್ದಾರೆ ಒಂದು ಸ್ವಲ್ಪ ನೋಡಿಕೊಂಡು ಜಡ್ಜ್ಮೆಂಟ್ ಮಾಡಿಕೊಂಡು ಆಮೇಲೆ ಇಂಡಿಕೇಟರ್ ಹಾಕೊಂಡು ನಿಧಾನಕ್ಕೆ ಆ ಕಡೆ ಮೂವ್ ಆಗಬೇಕು. ಹೈವೇಗಳಲ್ಲಿ ಫಾಸ್ಟಾಗಿ ಹೋಗ್ಬೇಕಾದ್ರೆ ಸಡನ್ನಾಗಿ ಲೇನ್ ಚೇಂಜ್ ಮಾಡೋಕ್ಕೆಲ್ಲ ಹೋಗಬಾರ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ತುಂಬ ಇಂಪಾರ್ಟೆಂಟ್ ರೋಡ್ ಸೇಫ್ಟಿ ಟಿಪ್ಸನ್ನು ನಿಮಗೆ ನೀಡುವಂಥ ಪ್ರಯತ್ನ. ಈ ವರದಿಯನ್ನು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಉಪಯೋಗಕ್ಕೆ ಬರಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.